ಯೆಹೋವಾ ನೀ ತಂದ ಅಮೂಲ್ಯ ವಾಕ್ಯ, ಬೆಂಗಾಡಲ್ಲಿ ಚಿಮ್ಮು ಕಾರಂಜಿಯಂತೆ ಈ ನಮ್ಮ ಬದುಕಲ್ಲಿ ನಿರೀಕ್ಷೆ ತಂದಿದೆ. ಆಭಾರಿ ನಾವೆಂದು ನಿನ್ನ ಪ್ರೀತಿಗೆ. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ನಾವು ದೇವರ ಸಂದೇಶವನ್ನ ಕೇಳಿಸ್ಕೊಳ್ಳೋಣ. ಅದಕ್ಕಾಗಿ ಇಂದು ಆರಿಸಿಕೊಂಡಂತ ಸತ್ಯವೇದ ಭಾಗವು 1 ಪೇತ್ರ 1 ಅಧ್ಯಾಯ ವಚನ 23 ಹೀಗೆ ಬರೆಯಲ್ಪಟ್ಟಿದೆ. ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ, ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. ಪೇತ್ರನು ಇದನ್ನು ಚೆದರಿ ಹೋಗಿರುವ ಆ ವಿಶ್ವಾಸಿಗಳಿಗೆ ಈ ಪತ್ರಿಕೆಯನ್ನ ಬರೀತಾ ಇದ್ದಾನೆ. ಅವರು ಕಷ್ಟದಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ. ಅವರ ಒಂದು ಜೀವಿತ ಅಂತ್ಯವಾಗುವ ಪರಿಸ್ಥಿತಿಗೆ ಅವರು ಒಳಗಾಗಿದ್ದಾರೆ, ಅಂದ್ರೆ ಹಿಂಸೆಗೆ ಒಳಗಾಗಿದ್ದಾರೆ. ಅಂತ ಸಂದರ್ಭದಲ್ಲಿ ಪೇತ್ರನು ಅವರಿಗೆ ಪ್ರೋತ್ಸಾಹ ಮಾಡುತ್ತಾ ಈ ವಾಕ್ಯವನ್ನ ಆತನು ಬರೆಯುವಂತವನಾಗಿದ್ದಾನೆ. ನೀವು ಒಂದು ಹೊಸ ಜನ್ಮವನ್ನ ಪಡೆದುಕೊಂಡಿದ್ದೀರಿ ಎಂಬುದಾಗಿ, ನೀವು ಹೊಸದಾಗಿ ಹುಟ್ಟಿದಿರಿ ಎಂಬುದಾಗಿ. ಹಾಗಾದರೆ ಅವರು ನಿಜವಾಗಲೂ ಯಾವ ರೀತಿಯಲ್ಲಿ ಹೊಸ ಒಂದು ಜನ್ಮವನ್ನ ಕಂಡುಕೊಂಡಿದ್ರು? ಆ ವಾಕ್ಯದ ಕೊನೆಯ ಭಾಗದಲ್ಲಿ ಬರೆಯಲ್ಪಟ್ಟಿದೆ, ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಆ ಹೊಸ ಜೀವನ ಉಂಟಾಯಿತು. ಒಂದು ಸಸಿ ಬೆಳಿಬೇಕಾದ್ರೆ ಅದಕ್ಕೆ ಒಂದು ಬೀಜ ಬೇಕು. ಆ ಬೀಜ ನೆಲದಲ್ಲಿ ಬೀಳುವಾಗ, ಬಿತ್ತುವಾಗ ಕೆಲವು ಗಂಟೆಗಳು, ಕೆಲವು ದಿನಗಳಾದ ಮೇಲೆ ಆ ಬೀಜದ ಮೂಲ ರೂಪ ಇರುವುದೇ ಇಲ್ಲ. ಅದರ ಮೂಲ ರೂಪ ಕಳೆದುಕೊಂಡು ಅದು ಹೊಸ ಸಸಿಗೆ ಜನ್ಮವನ್ನು ಕೊಡುತ್ತದೆ. ಹಾಗಾದ್ರೆ ಆತ್ಮೀಕವಾಗಿ ಪೇತ್ರನು ಇಲ್ಲಿ ಮಾತನಾಡುವಾಗ, ನೀವು ಜೀವವುಳ್ಳ ವಾಕ್ಯದ ಮೂಲಕವಾಗಿ ಪುನರ್ಜನ್ಮ ಹೊಂದಿದ್ದೀರಲ್ಲ, ಅಂದ್ರೆ ಈಗಾಗಲೇ ನಿಮ್ಗೆ ಪುನರ್ಜನ್ಮ ಆಗಿದೆಯಲ್ಲ, ಅಂದ್ರೆ ಹೊಸ ಜೀವನ ಹೊಂದಿದ್ದೀರಲ್ಲ ಎಂಬುದಾಗಿ ಪೇತ್ರನು ಹೇಳ್ತಾ ಇದ್ದಾನೆ. ಆ ಹೊಸ ಜೀವನ ಹೇಗಿದೆ, ಹೇಗಿರ್ಬೇಕು ಎಂಬುದಾಗಿ ಪೇತ್ರನವರಿಗೆ ಅನೇಕ ಸತ್ಯ ಉಪದೇಶಗಳನ್ನ ಅವರಿಗೆ ಬೋಧಿಸುವಂತವನಾಗಿದ್ದಾನೆ. ಯಾವ ರೀತಿಯಲ್ಲಿ ಒಂದು ಬೀಜ ಅದು ಮೂಲ ರೂಪವನ್ನು ಕಳೆದುಕೊಳ್ಳುತ್ತೋ, ಹಾಗೆ ಒಬ್ಬ ವ್ಯಕ್ತಿ ಆತನು ಯೇಸುವನ್ನು ನಂಬಿ ಕ್ರಿಸ್ತನ ಮಾರ್ಗದಲ್ಲಿ ಬರುವಾಗ, ಆತನ ವಾಕ್ಯಗಳನ್ನು ಕೇಳಿ ಪ್ರಾರ್ಥನೆ ಮಾಡಿ ಆರಾಧನೆ ಮಾಡಿ ಆ ಯೇಸುವಿನ ಸನ್ಮಾರ್ಗದಲ್ಲಿರುವಂತ ಒಬ್ಬ ವ್ಯಕ್ತಿ ಆತನು ತನ್ನ ಮೂಲ ರೂಪವನ್ನ ಕಳೆದುಕೊಳ್ಳುತ್ತಾನೆ. ಆ ಮೂಲ ರೂಪ ಯಾವುದು ಅಂತ ಹೇಳಿದ್ರೆ, ಅದು ಕತ್ತಲೆಗೆ ಸಂಬಂಧಪಟ್ಟಂತಹ ಸ್ವಭಾವಗಳು, ಪಾಪಕ್ಕೆ ಸಂಬಂಧಪಟ್ಟಂತಹ ಸ್ವಭಾವಗಳು, ಲೋಕಕ್ಕೆ ಸಂಬಂಧಪಟ್ಟಂತ ಸ್ವಭಾವಗಳು ಅವು ನಾಶವಾಗಿ ಒಂದು ಹೊಸ ಚಿಗುರು, ಒಂದು ಹೊಸ ಸಸಿ, ಒಂದು ಹೊಸ ಸ್ವಭಾವಗಳು ಅವನಲ್ಲಿ ಹುಟ್ಟಬೇಕು ಎಂಬುದಾಗಿ ಪೇತ್ರನು ಬಯಸುವಂತವನಾಗಿದ್ದಾನೆ. ಹಾಗಾದ್ರೆ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಾಗ, ನಾವು ನಿಜವಾಗಲೂ ಒಂದು ಹೊಸ ಜೀವಿತವನ್ನ ನಾವು ಹೊಂದಿಕೊಂಡಿದ್ದೇವ? ದೇವರ ವಾಕ್ಯದ ಮೂಲಕವಾಗಿ ಒಂದು ಹೊಸ ಜೀವನವನ್ನು ನಾವು ಪಡ್ಕೊಂಡಿದ್ದೇವ ಅಥವಾ ಇಲ್ವಾ? ದೇವರ ವಾಕ್ಯ ಓದ್ತೇವೆ, ಧ್ಯಾನ ಮಾಡ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಆರಾಧಿಸುತ್ತೇವೆ, ಆದರೆ ಆ ಒಂದು ಹೊಸ ಜೀವನದ ಅನುಭವ ನಮಗೆ ಬರಲಿಲ್ಲ. ಅದೇ ಹೊಟ್ಟೆ ಕಿಚ್ಚು, ಅದೇ ಸಿಟ್ಟು, ಅದೇ ಜಗಳ, ಅದೇ ರಾಜಕೀಯ ನಮ್ಮ ಸಭೆಗಳಲ್ಲಿ ಇವತ್ತು ಕಾಣುವಂತವರಾಗಿದ್ದೇವೆ. ಆದರೆ ನಮ್ಮ ಸ್ವಭಾವಗಳು ಬದಲಾಗಲಿಲ್ಲ. ನಮ್ಮ ಸ್ವಭಾವಗಳು ಅವು ಕತ್ತಲೆಗೆ ಸಂಬಂಧಪಟ್ಟಂತ ಸ್ವಭಾವಗಳು ನಮ್ಮ ಒಳಗಡೆನೆ ಇನ್ನೂ ಇವೆ. ಅದಕ್ಕಾಗಿ ನಮ್ಮಲ್ಲಿ ಒಂದು ಹೊಸ, ಒಂದು ನೂತನ ಜೀವಿತ ಅಥವಾ ನೂತನ ಸ್ವಭಾವಗಳು ನಮ್ಮ ಜೀವನದಲ್ಲಿ
ಕಾರ್ಯ ಮಾಡ್ತಾ ಇಲ್ಲ. ಅದೇ ರೀತಿಯಾಗಿ ಕೀರ್ತನೆ 199 ವಚನದಲ್ಲಿ, ಯೌವನಸ್ಥನು ತನ್ನ ನಡತೆಯನ್ನ ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನ ಗಮನಿಸಿ ನಡೆಯುವುದರಿಂದಲೇ. ಈ ವಾಕ್ಯ ನಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದರೆ ದೇವರ ವಾಕ್ಯ ನಮ್ಮನ್ನ ಶುದ್ಧಪಡಿಸ್ತದೆ. ಶುದ್ಧವಾಗಿದ್ದೇವಾ? ಪರಿಶುದ್ಧರಾಗಿದ್ದೇವಾ? ಎಷ್ಟು ವರ್ಷಗಳಿಂದ ನಾವು ದೇವರ ವಾಕ್ಯ ಕೇಳ್ತಾ ಇದ್ದೇವೆ, ಓದ್ತಾ ಇದ್ದೇವೆ, ನಾವು ಪರಿಶುದ್ಧರಾಗಿದ್ದೇವಾ? ನಿನ್ನ ವಸ್ತ್ರಗಳ ಮೂಲಕವಾಗಿ ನಿನ್ನ ಪರಿಶುದ್ಧತೆ ಅಳಿಯುವುದಿಲ್ಲ. ನಿನ್ನ ಮಾತುಗಳ ಮೂಲಕವಾಗಿ ಆ ಪರಿಶುದ್ಧತೆ ಅಳಿಲಿಕ್ಕೆ ಆಗುವುದಿಲ್ಲ. ಆದರೆ ಆ ಪರಿಶುದ್ಧತೆ ನಿನ್ನ ನಡತೆಯನ್ನ, ನಿನ್ನ ಜೀವಿತವನ್ನ, ನಿನ್ನ ಸಾಕ್ಷಿಯನ್ನ, ದಿನನಿತ್ಯದ ನಿನ್ನ ಜೀವಿತವನ್ನ ನೋಡಿ ದೇವರು ಅಳಿಯುವಂತವನಾಗಿದ್ದಾನೆ. ಇವತ್ತು ಈ ಲೋಕದಲ್ಲಿ ಅನೇಕ ಭಕ್ತರು ಪರಿಶುದ್ಧತೆ ಎಂಬುದಾಗಿ ಹೇಳುವಾಗ ತಮ್ಮ ವಸ್ತ್ರಗಳ ಮೂಲಕವಾಗಿ ತೋರಿಸಿಕೊಳ್ಳುವಂತವರಾಗಿದ್ದಾರೆ. ಅದಕ್ಕಿಂತಲೂ ಮುಖ್ಯವಾಗಿ ಬೈಬಲ್ ಅನ್ನು ನಾವು ನೋಡುವಾಗ ಯೇಸು ಸ್ವಾಮಿ ಆಗಲಿ, ಪೌಲನಾಗಲಿ, ಶಿಷ್ಯರಾಗಲಿ, ಅಪೊಸ್ತಲರಾಗಲಿ, ಎಲ್ಲಿಯೂ ಕೂಡ ಅವರು ಆ ವಸ್ತ್ರಗಳ ಮೂಲಕ ಅವರು ಪರಿಶುದ್ಧತೆ ತೋರಿಸಿಕೊಳ್ಳಿಲ್ಲ ಹೊರತು ತಮ್ಮ ಸಾಕ್ಷಿಯ ಜೀವಿತದ ಮೂಲಕವಾಗಿ ಅವರು ತೋರಿಸಿಕೊಂಡರು. ಇದು ನಿಜವಾಗಲೂ ವಾಕ್ಯದ ಮೂಲಕವಾಗಿ ನಾವು ಶುದ್ಧೀಕರಿಸಲ್ಪಡಬೇಕು. ಆ ವಾಕ್ಯ, ನಾನು ನೀನು ಓದುವಂತ ವಾಕ್ಯ, ನಿನ್ನ ಕೈಯಲ್ಲಿರುವಂತ ಆ ವಾಕ್ಯ ದಿನಾಲು ನಮ್ಮನ್ನ ಶುದ್ಧಿ ಮಾಡ್ತಾ ಇದೆಯಾ? ಅಥವಾ ನಮ್ಮ ಸ್ವಭಾವ ಹೇಗಿದೆ ಮೊದಲಿನಿಂದ ಈಗಲೂ ಹಾಗೆ ಇದೆಯಾ? ಆದ್ರೆ ಒಂದು ಬದಲಾವಣೆ ಆಗಿರ್ಬೋದು. ಚರ್ಚ್ಗೆ ಹೋಗದೆ ಇರುವಂತವ್ರು ಚರ್ಚ್ಗೆ ಹೋಗ್ತಾ ಇರ್ಬೋದು, ಕಾಣಿಕೆ ಕೊಡದೇ ಇರುವಂತವ್ರು ಕಾಣಿಕೆ ಕೊಡ್ತಾ ಇರ್ಬೋದು. ಇದು ಮಾತ್ರ ಸಾಲದೆ ಪ್ರಿಯರೇ, ದೇವರ ವಾಕ್ಯ ನಿನ್ನನ್ನ ಶುದ್ಧಪಡಿಸಬೇಕು ಎಂಬುದಾಗಿ. ನಿನ್ನ ಕತ್ತಲೆಯ ಸ್ವಭಾವಗಳು ಹೊರಟು ಹೋಗಿ ಬೆಳಕಿನ ಸ್ವಭಾವಗಳು ನಿನ್ನಲ್ಲಿ ಬರಬೇಕು ಎಂಬುದಾಗಿ ಅದರ ತಾತ್ಪರ್ಯ. ಅದೇ ರೀತಿಯಾಗಿ 1 ತಿಮೋಥಿ 4ನೇ ಅಧ್ಯಾಯ ವಚನ 16ರ ಕೊನೆಯ ಭಾಗ ನಾವು ಓದುವಾಗ, ಈಗಿರುವುದರಿಂದ ನಿನ್ನನ್ನು, ನಿನ್ನ ಉಪದೇಶ ಕೇಳುವವರನ್ನು ರಕ್ಷಿಸುವಿ. ಯಾವಾಗೆ? ನಿನ್ನ ಉಪದೇಶದ ವಿಷಯದಲ್ಲಿ ಎಚ್ಚರಿಕೆ ಆಗಿರು. ಇವತ್ತು ನಾವು ಉಪದೇಶ ಕೇಳ್ತೇವೆ, ಉಪದೇಶ ಮಾಡ್ತೇವೆ, ಆದರೆ ಅದರ ಬಗ್ಗೆ ಎಚ್ಚರಿಕೆಯನ್ನು ನಾವು ತೆಗೆದುಕೊಳ್ಳುವುದಿಲ್ಲ. ಅದಕ್ಕಾಗಿ ಅಲ್ಲಿ ಪೌಲನು ಹೇಳ್ತಿದ್ದಾನೆ, ನೀನು ರಕ್ಷಿಸಿಕೊಳ್ಬೇಕು, ಇತರರನ್ನು ಕೂಡ ರಕ್ಷಿಸಬೇಕು. ಅಂತ ಉಪದೇಶ ನಿನ್ನದಾಗಬೇಕು. ನಿಜವಾಗ್ಲೂ ಒಂದ್ಸಾರಿ ಆಲೋಚನೆ ಮಾಡೋಣ. ನಾವು ಉಪದೇಶ ಮಾಡ್ತೇವೆ, ಆ ಉಪದೇಶ ನಮ್ಮನ್ನ ಕಾಪಾಡುತ್ತಾ? ನೀನು ಮಾಡುವ ಉಪದೇಶ ಅವರನ್ನ ರಕ್ಷಣೆಗೆ ನಡೆಸುತ್ತಾ? ಒಂದ್ಸಾರಿ ಆಲೋಚನೆ ಮಾಡೋಣ. ನಿನ್ನ ಉಪದೇಶ ಅಜ್ಜಿ ಕಥೆಗಳು, ಗುಬ್ಬಿ ಕಾಗೆ ಕಥೆಗಳು ಬೇಕಾಗಿಲ್ಲ. ರಕ್ಷಣೆಗೆ ನಡೆಸುವಂತ ವಾಕ್ಯಗಳು ಬೇಕು ಪ್ರಿಯರೇ. ಹಾಗಾದ್ರೆ ನೀನು ರಕ್ಷಣೆ ಹೊಂದಬೇಕು, ನಿನ್ನ ಮಾತುಗಳನ್ನ ಕೇಳುವಂತ ಜನರು ಕೂಡ ರಕ್ಷಣೆಗೆ ನಡೆಸಲ್ಪಡಬೇಕು. ಆ ರೀತಿಯಲ್ಲಿ ನಿನ್ನ ಜೀವಿತ ಅದು ಶುದ್ಧವಾದ ಜೀವಿತ, ಅದು ಹೊಸದಾಗಿ ಹುಟ್ಟಿರುವಂತ ಜೀವಿತ, ಅದು ಇತರರನ್ನ ರಕ್ಷಿಸಲ್ಪಡುವ ಜೀವಿತ ನನ್ನದು, ನಿನ್ನದಾಗಬೇಕು. ಒಬ್ಬ ವ್ಯಕ್ತಿ ನೀರಿನಲ್ಲಿ ಮುಳುಗಿ ಕೊಚ್ಚಿಕೊಂಡು ಅವನು ಹೋಗ್ತಾ ಇದ್ದಾನೆ. ನೀನು ಒಂದು ವೇಳೆ ಆ ಸಂದರ್ಭದಲ್ಲಿ ಇದ್ರೆ ಏನ್ ಮಾಡ್ತೀಯ? ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುವಂತ ಒಬ್ಬ ಯೌವನಸ್ಥನನ್ನ ಕಾಪಾಡುವುದು ಹೇಗೆ ಎಂಬುದಾಗಿ ಯೂಟ್ಯೂಬ್ ನೋಡ್ತೀಯ? ಅಥವಾ ಅವನನ್ನ ನೀರಿನಿಂದ ಮೇಲಕ್ಕೆ ಹೇಗೆ ಎತ್ತಬೇಕು ಎಂಬುದಾಗಿ ಒಂದು ಪುಸ್ತಕವನ್ನ ಖರೀದಿ ಮಾಡಿ ಅದನ್ನು ಓದ್ತೀಯ? ಇದನ್ನ ಮಾಡೋಷ್ಟ್ರೊಳಗೆ ಅವನು ಕೊಚ್ಚಿಕೊಂಡು ಹೋಗಿ ಸತ್ತೋಗ್ಬಿಟ್ಟಿರ್ತಾನೆ. ಇವತ್ತು ಈ ಲೋಕದಲ್ಲಿ ನಡೆಯುವಂತ ಘಟನೆ ಅದೇ ಪ್ರಿಯರೇ. ಈ ಲೋಕದ ಪಾಪಕ್ಕೆ ಬಲಿಯಾಗಿ, ಲೋಕದ ಆಸೆಗಳಿಗೆ ಬಲಿಯಾಗಿ, ಲೋಕಾನುಸಾರವಾಗಿ ಜೀವಿಸುತ್ತಾ ಅನೇಕರು ಆ ಲೋಕ ಅನ್ನುವ ಒಂದು ಪ್ರವಾಹದಲ್ಲಿ ಜನರು ಕೊಚ್ಚಿಕೊಂಡು ಹೋಗ್ತಾ ಇದ್ದಾರೆ. ಆದರೆ ನಾವೇನ್ ಮಾಡ್ತೇವೆ? ಅವರನ್ನ ಹೇಗೆ ಕಾಪಾಡಬೇಕೆಂಬುದಾಗಿ ಯೂಟ್ಯೂಬ್ ನೋಡ್ತಾ ಇದ್ದೇವೆ, ಪುಸ್ತಕವನ್ನ ಓದ್ತಾ ಇದ್ದೇವೆ. ಸಮಯವಿಲ್ಲ. ನಿನ್ನ ಸುತ್ತಮುತ್ತಲು ಇರುವಂತ ಅನೇಕ ಜನರಿಗೆ ನೀನು ತಿಳಿದಿರುವಂತ ವಾಕ್ಯವನ್ನೇ ಹೇಳಿ ಅವರನ್ನ ರಕ್ಷಣೆಗೆ ನಡೆಸಬೇಕಾಗಿದೆ.
ಅವರನ್ನ ಆ ಬೆಂಕಿ, ಆ ನರಕದಿಂದ ತಪ್ಪಿಸಬೇಕಾಗಿದೆ. ಇದಕ್ಕಾಗಿ ನಾವು ಇವತ್ತು ಸಭೆಗಳನ್ನು ಕಟ್ಕೊಂಡಿದ್ದೇವೆ, ಸಂಸ್ಥೆಗಳನ್ನು ಕಟ್ಕೊಂಡಿದ್ದೇವೆ, ಕುಟುಂಬಗಳನ್ನು ಕಟ್ಕೊಂಡಿದ್ದೇವೆ. ಅದಕ್ಕಾಗಿಯೇ ನಾವಿವತ್ತು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಬೇರೆ ಉದ್ದೇಶ ಇಲ್ಲ. ನಾವು ಜೀವನ ಮಾಡೋದಕ್ಕಾಗಿ ಸಭೆಗಳು ಕಟ್ಟಲಿಲ್ಲ, ನಾವು ಸಂಪಾದನೆ ಮಾಡಲಿಕ್ಕಾಗಿ ಸಂಸ್ಥೆಗಳನ್ನು ಕಟ್ಟಲಿಲ್ಲ. ಆತ್ಮಗಳನ್ನು ಸಂಪಾದಿಸುವುದಕ್ಕಾಗಿ, ಆತ್ಮಗಳನ್ನು ಗೆಲ್ಲುವುದಕ್ಕಾಗಿ ಇವತ್ತು ದೇವರು ಸಭೆಗಳನ್ನು ಕೊಟ್ಟಿದ್ದಾನೆ. ಪ್ರಿಯರೇ, ಒಂದ್ಸಾರಿ ಆಲೋಚನೆ ಮಾಡೋಣ. ಆರಂಭದಲ್ಲಿ ಒಂದು ಸಭೆ ಪ್ರಾರಂಭ ಆಯಿತು. ಪೌಲನಿಂದನೋ ತಿಮೋತಿಯಿಂದನೋ ಆರಂಭದಲ್ಲಿ ಒಂದು ಸಭೆ ಆಯಿತು. ಆ ಸಭೆಯವರು ಅವರು ಸಾಯುವ ತನಕ ಅದೇ ಸಭೆಯಲ್ಲಿ ಹಾಡು ಹಾಡುತ್ತಾ, ಸಿಂಗಿಂಗ್ ಪ್ರಾಕ್ಟೀಸ್ ಮಾಡುತ್ತಾ, ಆರಾಧನೆ ಮಾಡುತ್ತಾ, ಪ್ರಾರ್ಥನೆ ಮಾಡುತ್ತಾ, ಸಭೆಯೊಳಗೆ ಯಾವಾಗಲೂ ಮೀಟಿಂಗ್ ಮಾಡುತ್ತಾ, ಬೋಧನೆ ಮಾಡಿಕೊಂಡು ಒಂದು ವೇಳೆ ಕೂತ್ಕೊಂಡಿದ್ಯಾ ಆದರೆ ಇನ್ನೊಂದು ಸಭೆ ಪಕ್ಕದ ಗ್ರಾಮದಲ್ಲಿ, ಪಕ್ಕದ ಒಂದು ಪ್ರದೇಶದಲ್ಲಿ ಹೊಸ ಸಭೆ ಪ್ರಾರಂಭ ಆಗ್ತಾ ಇತ್ತಾ? ಖಂಡಿತವಾಗಿಲ್ಲ ಪ್ರಿಯರೇ. ಆ ಆದಿ ಸಭೆ ಏನ್ ಮಾಡಿತು ಅಂತ ಹೇಳಿದ್ರೆ, ಆ ಅಪೋಸ್ತಲರಿಂದ ಕೇಳಿಕೊಂಡಂತ ಸತ್ಯ ಸಂಗತಿಗಳು ತಮ್ಮಲ್ಲೇ ಇಟ್ಕೊಳ್ಳದೆ ಅವರ ಧೈರ್ಯದಿಂದ ಪರಿಚಿತರಿಗೂ ಅಪರಿಚಿತರಿಗೂ ಅವರು ಸಾರಿದರು. ಅವರು ಎಲ್ಲೆಲ್ಲಿ ಹೋದ್ರು, ಎಲ್ಲೆಲ್ಲಿ ಅವರು ಚದುರಿ ಹೋದ್ರು, ಅಲ್ಲಿ ಸುವಾರ್ತೆಯನ್ನು ಸಾರಿ ಅವರು ಸಭೆಗಳನ್ನ ಕಟ್ಟಿದರು. ಆ ಸಭೆ ಇವತ್ತು ನಿಮ್ಮ ಊರಿಗೆ ಬಂದಿರಬಹುದು, ಆ ಸಭೆ ಇವತ್ತು ನಿನ್ನ ಕಣ್ಮುಂದೆ ಇರಬಹುದು. ಸಭೆಯಿಂದ ಸಭೆಗಳು, ಸೇವಕರಿಂದ ಸೇವಕರುಗಳು ಉಂಟಾಗುವುದಕ್ಕಾಗಿ ಈ ಸಭೆ ನಮಗೆ ಕೊಡಲ್ಪಟ್ಟಿದೆ. ಅದಕ್ಕಾಗಿ 1 ಪೇತ್ರ 2:2 ಬರೆಯಲ್ಪಟ್ಟಿದೆ, ಯಾರು ಈ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನ ಬಯಸಿ ಅದನ್ನ ಕುಡಿತಾರೋ ಅವರು ಬೆಳೀತಾರೆ, ಅವರು ರಕ್ಷಣೆ ಹೊಂದ್ತಾರೆ, ಇತರರನ್ನು ಕೂಡ ರಕ್ಷಣೆ ಮಾಡ್ತಾರೆ. ಹಾಗಾದ್ರೆ ನೀನು ಕುಡಿಯುವಂತ ಆ ಪರಿಶುದ್ಧವಾದ ಹಾಲು ಅದು ದೇವರ ವಾಕ್ಯ. ಯಾವ ರೀತಿಯಲ್ಲಿ ಒಂದು ಹಸುಗೂಸು ಶುದ್ಧವಾದ ಹಾಲನ್ನು ಕುಡಿಯುವಾಗ ಆ ಮಗು ದಿನೇ ದಿನೇ ಬೆಳೀತದೋ, ಒಬ್ಬ ವಿಶ್ವಾಸಿ ನಿಜವಾದ ಕ್ರೈಸ್ತ ಭಕ್ತನು ವಾಕ್ಯವನ್ನ ದಿನೇ ದಿನೇ ಅವನು ತಿನ್ನುವಾಗ ಆತ್ಮಿಕವಾಗಿ ಅವನು ಬೆಳೀತಾನೆ. ಯಾವ ವ್ಯಕ್ತಿ ಆತ್ಮಿಕವಾಗಿ ದಿನೇ ದಿನೇ ಬೆಳೀತಾನೋ ಅನೇಕರನ್ನ ರಕ್ಷಣೆಗೆ ನಡೆಸ್ತಾನೆ, ಅನೇಕರಿಗೆ ಸುವಾರ್ತೆ ಸಾರ್ತಾನೆ. ಹಾಗಾದ್ರೆ ಇವತ್ತು ನೀನು ಸೇವಿಸುವಂತ ಆ ವಾಕ್ಯ ನಿನ್ನಲ್ಲಿ ಕಾರ್ಯ ಮಾಡ್ತಾ ಇದೆಯಾ? ಬೆಳೀತಾ ಇದೆಯಾ? ಒಂದು ವೇಳೆ ಬೆಳೀತಾ ಇಲ್ಲ ಅಂತ ಹೇಳಿದ್ರೆ, ನೀನು ಕೇಳಿಸ್ಕೊಂಡು ತಿಳ್ಕೊಂಡು ಓದಿಕೊಂಡು ಗ್ರಹಿಸ್ಕೊಂಡಿರುವಂತ ಈ ವಾಕ್ಯಗಳು ಇನ್ನಿತರರಿಗೆ ಸಾರದೆ ಹೋದ್ರೆ ನೀನಿನ್ನೂ ಆತ್ಮಿಕವಾಗಿ ಬೆಳೆದೇ ಇರುವಂತ ಒಬ್ಬ ಮನುಷ್ಯ. ನೀನು ತುಂಬಾ ಜ್ಞಾನ ಇರಬಹುದು, ಆದರೆ ಆತ್ಮಗಳನ್ನ ರಕ್ಷಿಸಲಿಕ್ಕೆ ನಿನ್ನಿಂದ ಆಗದೆ ಹೋಗಿದ್ಯಾ ಆದ್ರೆ ನೀನು ಆ ಶುದ್ಧವಾದ ಹಾಲು ನಿನ್ನ ಜೀವನದಲ್ಲಿ ಅದು ಕಾರ್ಯ ಮಾಡ್ತಾ ಇಲ್ಲ. ಅದನ್ನು ನಾವು ಪರೀಕ್ಷಿಸಿಕೊಳ್ಬೇಕು. ಎಲ್ಲಿ ನಾವು ಫೇಲ್ ಆಗಿದ್ದೇವೆ, ಯಾವ ವಿಷಯದಲ್ಲಿ ನಾವು ಬಿದ್ದು ಹೋಗಿದ್ದೇವೆ, ಯಾವ ವಿಷಯದಲ್ಲಿ ಸ್ಟ್ರಾಂಗ್ ಆಗಿದ್ದೇವೆ, ಯಾವ ವಿಷಯದಲ್ಲಿ ನಾವು ವೀಕ್ ಆಗಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಾಗ ಪರಿಶುದ್ಧಾತ್ಮ ದೇವರು ನಿನಗೆ ಸಹಾಯ ಮಾಡ್ತಾನೆ. ನಿನ್ನನ್ನ ಆತನು ಇನ್ನೂ ಬಲವಾಗಿ, ಇನ್ನೂ ಹೆಚ್ಚಾಗಿ ತನ್ನ ಸೇವೆಯಲ್ಲಿ ನಿಮ್ಮನ್ನು ಉಪಯೋಗಿಸ್ತಾನೆ. ಸೇವಕರಾಗಿರ್ಬೋದು, ವಿಶ್ವಾಸಿಗಳಾಗಿರ್ಬೋದು, ಯಾರಾಗಿದ್ರೂ ಕೂಡ ದೇವರ ರಾಜ್ಯದ ವಿಸ್ತರಣೆಗಾಗಿ ನೀವುಗಳು ಕರ್ತನ ಕಾರ್ಯವನ್ನ ಮಾಡಬೇಕಾಗಿದೆ. ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಒಂದು ಹೊಸ ಜನ್ಮ, ಶುದ್ಧೀಕರಿಸಲ್ಪಟ್ಟಂತ ಒಂದು ಜೀವಿತ, ಇತರರನ್ನ ರಕ್ಷಿಸಬೇಕು ಅನ್ನುವಂತ ಒಂದು ಹಂಬಲ, ಅದೇ ರೀತಿಯಲ್ಲಿ ಪರಿಶುದ್ಧವಾದ ಜೀವಿತ. ಈ ಎಲ್ಲ ಸಂಗತಿಗಳು ನಮ್ಮಲ್ಲಿ ಉಂಟಾಗಲಿಕ್ಕೆ ಬೇಕಾಗಿರುವಂಥದ್ದು ದೇವರ ವಾಕ್ಯ. ಆ ದೇವರ ವಾಕ್ಯ ನಿಮ್ಮನ್ನ ಈ ರೀತಿಯಲ್ಲಿ ನಡೆಯುವಂತೆ ಸಹಾಯ ಮಾಡಲಿ. ಪ್ರಾರ್ಥಿಸುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ತಂದೆಯಾದ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ವಾಕ್ಯಗಳನ್ನು ಕೇಳಿದ್ದೇವೆ, ಆ ವಾಕ್ಯದ ರೀತಿಯಲ್ಲಿ ನಮ್ಮ ಜೀವಿತಗಳನ್ನು ಬದಲಾಯಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್.